ಕನ್ಯಾ ರಾಶಿಯವ್ರು ಹೆಂಗೆ ಅಂತಂದ್ರೆ ಆ ಹೆಣ್ಣು ಮಗಳು ಒಬ್ಳು 5 ಗಂಟೆಗೆ ಎದ್ರೆ ಮನೆಯಲ್ಲಿ ರಾತ್ರಿ ಎಲ್ಲರನ್ನೂ ಮಲಗಿಸೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಗುರುಗಳೇ ನನಗೆ ಏನು ಮಾಡಿದ್ರು ಸರಿ ಹೋಗ್ತಾ ಇಲ್ಲ, ನೀವು ಹೇಳಿದ ಪರಿಹಾರಗಳೆಲ್ಲ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ, ಯಂತ್ರ ಇಡ್ತಾ ಇದ್ದೀನಿ, ಪ್ರತಿ ವಾರ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ, ಏನೂ ಕೈ ಎತ್ತುತ್ತಿಲ್ಲ ಅಂತ. ನೀವು ಅವ್ರು ಕೇಳಿ ಏನು ಮಾಡ್ತಿರ್ತಾರೆ ಅಂದ್ರೆ ಏನು ಮಾಡ್ತಾ ಇದ್ದೀರೇನು? ಗುರುಗಳೇ ನಮ್ಮ ಪೇರೆಂಟ್ಸ್ ನೋಡ್ಕೊಂಡು ಮನೇಲಿ. ಕನ್ಯಾ ರಾಶಿಯವರಿಗೆ ಮಲ್ಟಿಪಲ್ ಕೆಲಸಗಳಾಗಿ ಬರುತ್ತೆ ಅಂತ. ಯಾವುದೋ ಒಂದು ಜಾಬ್ ಮೇಲೆ ಒಂದು ಕೆಲಸದ ಮೇಲೆ ಡಿಪೆಂಡ್ ಆಗಬೇಡಿ, ಮಲ್ಟಿಪಲ್ ಸೋರ್ಸನ್ನು ಇನ್ಕಮ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ, ಅದು ನಿಮ್ಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಈಗ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಭವ ಇದೆ, ಹಾಗೆ ಅದಕ್ಕೆ ಏನೆಲ್ಲ ಪರಿಹಾರವನ್ನ ಕಂಡುಕೊಳ್ಬೇಕು? ಮೊದಲಿಗೆ ನಾವು ಗುರುಗಳ ಹತ್ರ ತಿಳ್ಕೊಳ್ಳೋಣ. ಸೆಲ್ಫ್ ಪ್ರೋಗ್ರೆಸ್ಸಿಂಗ್ ಅನ್ನ ಮಾಡ್ಕೋಬೇಕು ಅಂದ್ರೆ ಅವರು ಅಭಿವೃದ್ಧಿಯನ್ನ ಪಡ್ಕೋಬೇಕು ಅಂತಂದ್ರೆ ಕನ್ಯಾ ರಾಶಿಯವರು ಏನ್ ಮಾಡ್ಬೇಕಾಗತ್ತೆ ಗುರುಗಳೇ? ನೋಡಿ, ಕನ್ಯಾ ರಾಶಿ ಅಂದ ತಕ್ಷಣನೇ ಈ ರಾಶಾಧಿಪತಿ ಬಂದು ಬುಧ. ಇದು ಕನ್ಯಾ ರಾಶಿ ಕೂಡ ಮೋಹಿನಿ ಸ್ವರೂಪ ಅಂತ ಹೇಳ್ತೀವಿ ನಾವು. ಇದನ್ನು ಮೋಹಿನಿ ಸ್ವರೂಪವಾಗಿರುವಂಥ ದೇವತೆಗಳನ್ನು ಪೂಜೆ ಮಾಡಬೇಕಾಗ್ತದೆ. ವಿಷ್ಣು ಮೋಹಿನಿ ಅವತಾರದಲ್ಲಿ ರಾಹುಕೇತುಗಳಿಗೆ ಸಂಹಾರವನ್ನು ಮಾಡ್ತಾನೆ. ಅಂದರೆ ಅಮೃತವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮೋಹಿನಿ ಸ್ವರೂಪದಲ್ಲಿ ಬಂದು ಅಮೃತವನ್ನು ವಾಪಸ್ ಪಡೆಯುವಂಥ ಒಂದು ಸಂದರ್ಭ. ಅಂದರೆ ಇಲ್ಲಿ ಹೆಣ್ಣಿನ ಗುಣಗಳು ಜಾಸ್ತಿ ಇರ್ತದೆ ಅಂತ. ಅದಕ್ಕೆ ನೀವು ತುಂಬ ಪ್ರೋಗ್ರೆಸ್ ಆಗಬೇಕು, ವೈಯಕ್ತಿಕ ಜೀವನದಲ್ಲಿ ನೀವು ಯಶಸ್ಸನ್ನು ಗಳಿಸ್ಬೇಕು ಅಂತಂದರೆ ನೀವು ಸಿಂಪಲ್ ಆಗಿ ತುಂಬ ಟೆನ್ಷನ್ ತಗೊಳ್ಳದೆ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಗೆ ಹೋಗ್ಬಿಡಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇಟ್ ಈಸ್ ವೆರಿ ಪವರ್ಫುಲ್ ಕನ್ಯಾ ರಾಶಿ ಅವ್ರಿಗೆ. ಈಗ ತಿರುಪತಿಗೆ ಹೋಗಕ್ಕೆ ನಮಗೆ ಅವಕಾಶ ಇಲ್ಲ ಅಥವಾ ಆಗ್ತಾ ಇಲ್ಲ, ಲೋಕಲ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೋ ಅಲ್ಲಿ ಪ್ರತಿ ಬುಧವಾರದ ದಿನ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಮತ್ತೆ ಅನುಕೂಲ ಆದ್ರೆ ಪ್ರತಿ ದಿನ ವಿಷ್ಣು ಸಹಸ್ರನಾಮವನ್ನ ಎದ್ದ ತಕ್ಷಣ ಕೇಳುವಂಥದ್ದು ಅಥವಾ ವಿಷ್ಣು ಸಹಸ್ರನಾಮವನ್ನ ಹೇಳುವಂಥದ್ದು, ಈ ಕೆಲಸವನ್ನ ಮಾಡಬೇಕಾಗತ್ತೆ. ಮತ್ತೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪದ್ಮಾವತಿ ಅಮ್ಮನವರನ್ನು ಕೂಡ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಯಾಕಂದ್ರೆ ಇಲ್ಲಿ ಹೆಣ್ಣಿನ ಸ್ವರೂಪವು ಈ ರಾಶಿಯಲ್ಲಿ ಇರೋದ್ರಿಂದ ವೆಂಕಟೇಶ್ವರ ಮತ್ತು ಪದ್ಮಾವತಿ ಅಮ್ಮನವರನ್ನ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರುವಂಥದ್ದು ಇಟ್ ಇಸ್ ಎ ವೆರಿ ಪವರ್ಫುಲ್ ರೆಮಿಡಿ. ಇವ್ರಿಗೆ ರೆಗ್ಯುಲರ್ ಆಗಿ ಹೋಗ್ಬೇಕು, ಯಾವತ್ತೋ ಒಂದು ದಿನ ಅಲ್ಲ. ಜೊತೆಗೆ ಪ್ರತಿ ಬುಧವಾರದ ದಿನ ನೀವೇನ್ ಮಾಡ್ಬೇಕು ಅಂದ್ರೆ ಹಸಿ ಹುಲ್ಲನ್ನ ಹಸುಗೆ ಹಾಕ್ತಾ ಬರಬೇಕು, ಮಿಸ್ಸೇ ಮಾಡಂಗಿಲ್ಲ. ನೋಡಿ, ಕೆಲವು ಸರಿ ಏನಾಗ್ಬಿಡುತ್ತೆ, ನೀವು ಹೋಗ್ಬಿಟ್ಟು ಹಸುಗೆ ಹುಲ್ಲನ್ನು ಹಾಕ್ತೀರಾ, ಪ್ರತಿದಿನ ತಿಂತಾ ಇದೆ ಅದು. ಆದರೆ ಯಾವುದೋ ಒಂದು ಫೈನ್ ಡೇ ನೀವು ಹಾಕದಂತಂದರೆ ಯಾವುದೋ ಒಂದು ಬುಧವಾರದ ದಿನ ಆ ಹುಲ್ಲನ್ನು ಅದು ಸ್ಮೆಲ್ ನೋಡಿ ತಿನ್ನಲ್ಲ, ಬಿಟ್ಬಿಡುತ್ತೆ. ಅಂದರೆ ಅದರ ಅರ್ಥ ಏನಂದರೆ ನಿಮ್ಮ ಮೇಲೆ ದೃಷ್ಟಿ ಬಾಧೆ ಆಗಿದೆ, ನಿಮ್ಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಥವಾ ಅತಿವಾದ ನೆಗೆಟಿವಿಟಿ ನಿಮ್ಗೆ ಆಗ್ತಾ ಇದೆ ಅನ್ನೋದು ಇಂಡಿಕೇಶನ್ಸ್ ಅದು. ಅದಕ್ಕೆ ನಮ್ಮ ಕೈಯಿಂದ ಮುಟ್ಟಿ ಹಾಕುವಂತಹ ಹಸುವಿನ ಆಹಾರ ಕೂಡ ಅದು ಇಂಡಿಕೇಟ್ ಮಾಡುತ್ತೆ. ಅದಕ್ಕೋಸ್ಕರ ಪ್ರತಿ ಬುಧವಾರದ ದಿನ ಹಸುಗೆ ನೀವು ಹಸಿ ಹುಲ್ಲನ್ನು ಹಾಕ್ತಾ ಬಂದರೆ ವೈಯಕ್ತಿಕ ಜೀವನದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಪ್ಲಸ್ ಈ ಪರಿಹಾರಗಳ ಜೊತೆ ಇನ್ನೊಂದು ಏನು ಮಾಡ್ಕೋಬೇಕು, ಕನಸುಗಳನ್ನು ಕಡಿಮೆ ಮಾಡ್ಕೋಬೇಕು. ಕನ್ಯಾ ರಾಶಿಯವರು ಕನಸುಗಳನ್ನು ಕಮ್ಮಿ ಮಾಡ್ಕೋಬೇಕು. ನೋಡಿ ಏನಾಗ್ತದೆ, ಆ ಇಡೀ ಕನ್ಯಾ ರಾಶಿಯಲ್ಲ ಸಿಂಬಲ್ ಇದೆಯಲ್ಲ, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸಿಂಬಲ್. 16ರಿಂದ 18 ವರ್ಷದ ಯುವತಿ ಕೈಯಲ್ಲಿ ಒಂದು ವಿಶೇಷವಾಗಿರುವಂತಹ ಸ್ಟಾರ್ ಹಿಡಿದಿರುವಂಥದ್ದು, ಅದರ ಜೊತೆಗೆ ಬೆನ್ನ ಮೇಲೆ ರೆಕ್ಕೆ ಇರುವಂಥದ್ದು, ಏಂಜಲ್ ಕಂಪ್ಲೀಟ್ ಏಂಜಲ್ ಕಾನ್ಸೆಪ್ಟ್ ಅದು. ಆಯ್ತಾ? ಸಾಮಾನ್ಯವಾಗಿ 16ರಿಂದ 18 ವರ್ಷದ ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗಿರ್ತದೆ ಅಂತಂದ್ರೆ ಅಬ್ಸರ್ವ್ ಮಾಡಿದ್ರೆ ತುಂಬಾ ಚಂಚಲತೆ ಇರುತ್ತೆ, ಜೊತೆಗೆ ಅವ್ರಿಗೆ ತುಂಬಾ ಕನಸಿರುತ್ತೆ. ನಾನು ಆ ಥರ ಇರಬೇಕು, ನನ್ನ ಈ ಥರ ಇರಬೇಕು, ನಾನು ಹಿಂಗಾಗ್ತೀನಿ, ನಾನು ಹಂಗಾಗ್ತೀನಿ, ಈ ಥರದ್ದೊಂದು ತುಂಬ ಕನಸುಗಳು ಮತ್ತೆ ತುಂಬ ಮನಸ್ಥಿತಿ ಬದಲಾವಣೆ ಆಗುವಂಥ ಒಂದು ಏಜ್ ಅದು. ಅಂದ್ರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದೇ ಥರ ಏನಾಗುತ್ತೆ, ಇವರ ಸೆಲ್ಫ್ ಪ್ರೋಗ್ರೆಸ್ಗೆ ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ತೆಗೆದುಕೊಳ್ಳುವಂಥ ಡಿಸಿಷನ್ಗಳಲ್ಲಿ ತುಂಬ ಬದಲಾವಣೆಗಳನ್ನು ಮಾಡ್ತಿರ್ತಾರೆ. ಅಥವಾ ನಾನು ಈ ಬಿಸ್ನೆಸ್ ಮಾಡಬೇಕು, ಅಯ್ಯೋ ಇದು ಯಾಕೋ ನನಗೆ ಸರಿ ಹೋಗ್ತಿಲ್ಲ, ಇವ್ರ ಜೊತೆ ವ್ಯವಹಾರ ಮಾಡಿದ್ರೆ ಸರಿ ಹೋಗುತ್ತೆ, ಅಯ್ಯೋ ಇದ್ರ ಜೊತೆ ಮಾಡೋದೇ ಬೇಡವೋ, ಈ ಥರ ಬದಲಾವಣೆಗಳನ್ನು ಇವರು ಮಾಡ್ಕೋಬಾರ್ದು. ಅಂದ್ರೆ ಯಾವ್ದ್ರ ಮೇಲೆ ಇವರು ಕಾನ್ಸ್ಟೆಂಟ್ ಆಗಿ ಒಂದು ನಿರ್ಧಾರಕ್ಕೆ ಬರಲ್ಲ, ಪ್ರತಿ ಸಲ ಅವ್ರ ಮೂಡ್ ಸ್ವಿಂಗ್ಸ್ ಚೇಂಜ್ ಮಾಡ್ತಾನೆ ಇರುತ್ತೆ. ಆ ಮೂಡ್ ಸ್ವಿಂಗ್ ನ ಮಾಡ್ಕೊಳ್ಳದೆ ಇರುವಂತದ್ದೇ ಇವ್ರ ಅತ್ಯಂತ ಯಶಸ್ಸಿನ ಗುಟ್ಟು. ಅಂದ್ರೆ ಅದು ಆಗ್ತಿರುತ್ತೆ, ಬಟ್ ಅದನ್ನ ಆಗದೆ ಇರೋ ತರ ಕಂಟ್ರೋಲ್ ಮಾಡ್ಕೊಂಡ್ರೆ ಇವ್ರಿಗೆ ಅಭಿವೃದ್ಧಿ ಆಗುತ್ತೆ. ಮತ್ತೆ ಎಲ್ಲವನ್ನ ತೀರಾ ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲಿ
ಇಟ್ಕೋಬಾರ್ದು. ಓಕೆ. ಇದು ಕೂಡ ಇವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ಹೆಣ್ಣು ಮಗುವಿನ ಗುಣಗಳೇ ಹಾಗೆ, ಏನಂದ್ರೆ ಬೇಗ ನಂಬುವಂಥದ್ದು, ಆಯ್ತಾ, ಜಾಸ್ತಿ ಕೇರ್ ಮಾಡುವಂಥದ್ದು. ಈಗ ಏನಾಗ್ಬಿಡುತ್ತೆ, ಇವ್ರು ಜಾಸ್ತಿ ಕೇರ್ ಮಾಡ್ತಾರೆ ಅಥವಾ ಇವ್ರು ಜಾಸ್ತಿ ಇಷ್ಟಪಡ್ತಾರೆ ಅಥವಾ ಇವ್ರು ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಆ ಕಡೆಯಿಂದ ಅದು ಬರದೇ ಇದ್ದಾಗ ಏನಾಗುತ್ತೆ, ಬೇಗ ಡಿಸ್ಟರ್ಬ್ ಆಗುವಂಥದ್ದು ಆಗ್ತದೆ. ಅದನ್ನ ಮಾಡ್ಕೋಬೇಡಿ, ಪ್ರಾಕ್ಟಿಕಲ್ ಆಗಿ ಬದುಕುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಇನ್ನೊಂದೇನಂದ್ರೆ, ಈ ರಾಶಿಯಲ್ಲಿ ಏನಾಗ್ತದೆ, ಕನಸುಗಳನ್ನ ಕಡಿಮೆ ಮಾಡ್ಕೋಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾತೆ ಜೀವನ ಆಗ್ಬಾರ್ದು, ಪ್ರಾಕ್ಟಿಕಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದರಿಂದ ತುಂಬಾ ಕನಸುಗಳಿಗೆ ಇಟ್ಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಲ್ಲ ಅಂದ್ರೂ ಲೈಫಲ್ಲಿ ಫೇಲ್ಯೂರ್ ಆಗ್ಬಿಡ್ತೀರಿ. ಅದರಿಂದ ಕನಸುಗಳನ್ನ ಕಡಿಮೆ ಇಟ್ಕೊಳ್ಳಿ, ಹಾರ್ಡ್ ವರ್ಕ್ ಜಾಸ್ತಿ ಮಾಡಿ, ಅಂದ್ರೆ ಕೆಲಸವನ್ನ ಜಾಸ್ತಿ ಮಾಡಿ. ಈಗ ನಾನು ಮಿಥುನ ರಾಶಿಯವ್ರಿಗೆ ಏನು ಹೇಳ್ತಾ ಇದ್ದೆ, ನೀವು ಹಾರ್ಡ್ ವರ್ಕ್ ಮಾಡಬೇಡಿ, ವರ್ಕ್ ಆಗಲ್ಲ ನಿಮಗೆ, ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಹೇಳ್ತಿದ್ದೆ. ಆದರೆ ಕನ್ಯಾ ರಾಶಿಯವ್ರು ಹೆಂಗೆ ಅಂತಂದರೆ, ಕನ್ಯಾ ಅಂದರೆ ಒಬ್ಳು ಹೆಣ್ಮಗಳು ಅಂತ. ನೀವು ನೋಡಿ, ಆ ಹೆಣ್ಣು ಮಗಳು ಒಬ್ಳು 5 ಗಂಟೆಗೆ ಎದ್ರೆ ಮನೆಯಲ್ಲಿ ರಾತ್ರಿ ಎಲ್ಲರನ್ನೂ ಮಲಗಿಸೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಹೌದು ಅಲ್ವಾ, ಹೆಣ್ಣಿನ ಗುಣ. ಅದಕ್ಕೆ ಹೆಣ್ಣಿಗೆ ಚಾಮುಂಡೇಶ್ವರಿ, ದುರ್ಗಿ ಅವ್ರಿಗೆಲ್ಲ 8-16 ಕೈಗಳಿದೆ ಅಂತ ನಾವು ನೋಡಿದೀವಿ. ಕರೆಕ್ಟ್ ಅಲ್ವಾ? ಅದು ಸಿಂಬಲಿಕ್ ಆಗಿ ಹೇಳಿರೋದು, ನೀವು ನೋಡಿಲ್ಲ, ನಾನು ನೋಡಿಲ್ಲ. ಎಲ್ಲ ಆಯುಧಗಳನ್ನ ಕೈಗಳು ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದೇ ಶಕ್ತಿ ಅವಳೆ ದುರ್ಗಿ ಅನ್ನುವಂತ ಸಿಂಬಲ್. ಅದು ಅಂದ್ರೆ ಆ ಹೆಣ್ಣು ಮಗಳಿಗೆ ಆ ಕೆಪಾಸಿಟಿ ಇದೆ ಅಂತ. ನಮ್ ಕೈಲಿ ಆಗಲ್ಲ, ಯಾವ ಗಂಡು ಮಕ್ಕಳ ಕೈಲಿ ಅಷ್ಟು ಕೆಲಸ. ಬೆಳಿಗ್ಗೆ 5 ಗಂಟೆಗೆ ಇದ್ರೆ ಮತ್ತೆ ಕಮಿಟ್ಮೆಂಟ್, ಆಯ್ತಾ. ಈಗ ನೋಡಿ, ನಾವು ನಾಳೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು, ಬೇಜಾರಾಯ್ತಾ, ಇನ್ನೊಂದು 2 ಅವರ್ ಹೋಗೋಣ ಅಂತ ಹೇಳ್ತೀವಿ. ಬಟ್ ಅವ್ರದ್ದು ಹಂಗಿಲ್ವಲ್ಲ, ಬೆಳಗ್ಗೆ ಎದ್ದು ಕೆಲಸ ಶುರು ಮಾಡಲೇಬೇಕು. ಹಂಗೆ ಕನ್ಯಾ ರಾಶಿಯವ್ರು ಏನಂದ್ರೆ, ಸ್ವಲ್ಪ ಸೋಮಾರಿತನವನ್ನು ಬಿಟ್ಟು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಬೆಳಗ್ಗೆ ಎದ್ದು ಸಂಜೆವರೆಗೂ ನೀವು ಹಾರ್ಡ್ ವರ್ಕ್ ಮಾಡಿದ್ದೆ ಆದ್ರೆ, ಮಲ್ಟಿಪಲ್ ಕೆಲಸಗಳನ್ನ ಮಾಡ್ತಾನೆ ಇದ್ರೆ, ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ, ಕನ್ಯಾ ರಾಶಿಯವ್ರಿಗೆ ಮಲ್ಟಿಪಲ್ ಕೆಲಸಗಳಾಗಿ ಬರುತ್ತೆ ಅಂತ. ನೀವು ಒಂದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಯಾವುದೋ ಒಂದು ಜಾಬ್ ಮೇಲೆ, ಒಂದು ಕೆಲಸದ ಮೇಲೆ ಡಿಪೆಂಡ್ ಆಗಬೇಡಿ. ಮಲ್ಟಿಪಲ್ ಸೋರ್ಸನ್ನು ಇನ್ಕಮ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ, ಅದು ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಒಂದಷ್ಟು ಅಂದರೆ ನಾನು ಹೇಳುವ ಪರಿಹಾರಗಳ ಜೊತೆ ಈ ಗುಣಧರ್ಮಗಳನ್ನು ನಾವು ಸೇರಿಸ್ಕೊಂಡ್ರೆ, ಅಥವಾ ನಮ್ಮಲ್ಲಿರುವ ನೆಗೆಟಿವ್ ಗುಣಧರ್ಮಗಳನ್ನ ಬದಲಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತದೆ. ಇನ್ನು ಗುರುಗಳೇ, ನೀವು ಹೇಳ್ತಾ ಇದ್ರಿ ಈ ಕನ್ಯಾ ರಾಶಿ ಅಥವಾ ಯಾವುದೇ ರಾಶಿಗಳಾದ್ರೂ ಆ ರಾಶಿಯ ಸಿಂಬಾಲಿಕ್ ಏನಿರುತ್ತೆ ಅದೇ ತರದ ಅವ್ರ ಗುಣಗಳು ಕೂಡ ಇರುತ್ತೆ ಅಂತ. ಇನ್ನು ಅದ್ರ ಮೇಲೆ ಇದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ಅಥವಾ ಕೇಳೋರು ಕೇಳಿಸ್ಕೊಳ್ತಾ ಇದ್ದಾರೆ. ಈಗ ಅವರ ಪ್ರಶ್ನೆ ಏನಿರುತ್ತೆ ಅಂದ್ರೆ, ನಮ್ದಿರೋದೇ ಹಂಗೆ, ನಾವು ಹುಟ್ಟಿರೋದೇ ಆ ರಾಶಿಯಲ್ಲಿ ಅಂದ್ರೆ ನಮ್ದು ಮೂಲತಃ ಹಂಗೆ ಇರುತ್ತಲ್ಲ, ಅದನ್ನ ಹೆಂಗ್ ಬದಲಾವಣೆ ಮಾಡ್ಕೊಳ್ಳೋ ಅಂದ್ರೆ ಆ ಒಂದು ಡಿಟರ್ಮಿನೇಷನ್ ಹೆಂಗ್ ಪಡ್ಕೋಬೇಕಾಗುತ್ತೆ? ಕರೆಕ್ಟ್. ನೀವು ಹುಟ್ಟಿರೋದೇ ಬಡವರಾಗಿ, ಯಾಕೆ ಬಡವರಾಗೇ ಇರ್ತೀರಿ? ಓಕೆ, ಇದ್ಬಿಡಿ, ನಾವು ಬಡವನಾಗೇ ಇದ್ದೀನಪ್ಪ, ನಾನು ಏನು ಮಾಡಲ್ಲ, ನಾನು ದಿನ 100 ರೂಪಾಯಿನೇ ಸಂಪಾದನೆ ಮಾಡ್ತೀನಿ, 100 ರೂಪಾಯಿನೇ ಸಾಕು ನನಗೆ ಅಂತ ಅನ್ಕೊಳ್ಳಿ. ಅಥವಾ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೋತೀರ ನೀವು. ಆ ಕೆಲಸಕ್ಕೆ ಸೇರ್ಕೊಂಡಾಗ ಅವ್ರು ಬರೀ 5,000 ರೂಪಾಯಿ ಕೊಡ್ತಾ ಇದ್ದಾರೆ, ಯಾಕೆ 15,000 ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಅಯ್ಯೋ ಇಲ್ಲಪ್ಪ, ನಂದು ಇಷ್ಟೇ 5,000ನೇ ಸಾಕು ಅಂತ ಯಾಕೆ ಅನ್ಕೋತೀರಿ? ಅಂದರೆ ಅದರ ಅರ್ಥ ಏನಂದರೆ, ಇಡೀ ಜ್ಯೋತಿಷ್ಯ ಇಸ್ ಎ ಇಂಡಿಕೇಟಿವ್ ಸೈನ್ಸ್. ಈ ಸಿಂಬಲ್ಗಳ ಮುಖಾಂತರ, ಈ ಗ್ರಹಗಳ ಮುಖಾಂತರ, ಈ ಗೋಚಾರದ ಮುಖಾಂತರ, ನಿಮ್ಮ ಜಾತಕದ ಮುಖಾಂತರ ನಿಂದು ಏನು ಅನ್ನೋದನ್ನ ತಿಳಿಸುವಂತ ಶಾಸ್ತ್ರ ಇದು. ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಶಕ್ತಿ ದೇವರು ನಿಮ್ಗೆ ಕೊಟ್ಬಿಟ್ಟಿದ್ದಾನೆ, ಮನೋಬುದ್ಧಿ ಕೊಟ್ಟಿದ್ದಾನೆ. ಅದರ ಪ್ರಕಾರ ನೀನು ಇದೆ ಅಂತ ಹೇಳ್ತಾ ಇದ್ದೀನಿ, ನೀನು ಹಿಂಗೆ ಇರು ಅಂತ ಹೇಳ್ತಾ ಇಲ್ಲ, ಈ ತರ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹಿಂಗೆ ಇರಬೇಕು ಅಂತ ಹೇಳಿ ಅದನ್ನ ಸರಿಪಡಿಸ್ಕೊಳ್ಳೋ ಕರ್ಮವನ್ನ ನಿನ್ಗೆ ಕೊಟ್ಟಿದ್ದೀನಿ. ನೀನು ಸರಿಪಡಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ, ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅಷ್ಟೇ. ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ಈ ಉತ್ತರ ಬಹುಶಃ ತುಂಬ ಜನಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ಜನಕ್ಕೆ ಒಂದು ಮನಸ್ಥಿತಿ ಇರುತ್ತೆ, ನನ್ನ ರಾಶಿಲೆ ಹಂಗಿದೆ, ಗ್ರಾಚಾರನೇ ಹಿಂಗಿದೆ ಅಂದರೆ ಅವ್ರು ಅಷ್ಟಕ್ಕೆ ಒಂದು ಬ್ಯಾರಿಗೇಟ್ ಹಾಕ್ಕೊಂಡು ಇದನ್ನೇನೇ ಮಾಡಿದ್ರೂ ಸರಿ ಹೋಗಲ್ಲ ಅನ್ನುವಂಥ ಮನಸ್ಥಿತಿಲಿ ಇರ್ತಾರೆ. ಸೊ ಅದ್ರ ಅರ್ಥ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ದಾರಿಗಳು ಕೂಡ ಇರುತ್ತೆ, ನಾವು ಕಂಡುಕೊಳ್ಬೇಕಾಗುತ್ತೆ. ಇಲ್ಲ, ಕೆಲವು ಸರಿ ಏನಾಗ್ಬಿಡುತ್ತೆ ಗೊತ್ತೆ, ನಮ್ಮ ಕೆಲವು ಕ್ಲೈಂಟ್ಸ್ಗಳು ಬರ್ತಾರೆ, ನಂತರ ರೆಗ್ಯುಲರ್ ಆಗಿ ಬರ್ತಾರೆ, ಬಂದ್ಬಿಟ್ಟು ಪರಿಹಾರ ಕೇಳ್ತಿರ್ತಾರೆ. ಅವರ ತಾಯಿಗೋ ಅಥವಾ ತಂದೆಗೋ ಪೆನ್ಷನ್ ಬರ್ತಿರುತ್ತೆ. ಏನು ಮಾಡ್ತಾ ಇದ್ದೀರಪ್ಪ ಅಂದರೆ, ಗುರುಗಳೇ ನನಗೆ ಏನು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ, ನೀವು ಹೇಳಿದ ಪರಿಹಾರಗಳೆಲ್ಲ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ, ಯಂತ್ರ ಇಡ್ತಾ ಇದ್ದೀನಿ, ಪ್ರತಿ ವಾರ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಏನೂ ಆಗ್ತಾ ಇಲ್ಲ, ನಾವು ಒಂದಷ್ಟು ದುಡ್ಡು ಬರಬೇಕು, ಬರ್ತಾ ಇಲ್ಲ, ಏನೂ ಕೈ ಎತ್ತುತ್ತಿಲ್ಲ ಅಂತ. ನೀವು ಅವ್ರು ಕೇಳಿ ಏನು ಮಾಡ್ತಿರ್ತಾರೆ ಅಂದರೆ, ಏನು ಮಾಡ್ತಾ ಇದ್ದೀರೇನು? ಗುರುಗಳೇ ನಮ್ಮ ಪೇರೆಂಟ್ಸ್ ನೋಡ್ಕೊಂಡು ಮನೇಲಿದ್ದೀನಿ ಅಂದರೆ ಅದರ ಅರ್ಥ ಏನು? ನೀವು ಮನೇಲೇ ಇದ್ದೀರಾ, ಬಟ್ ನಿಮ್ಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು ಅಂದರೆ ಅವರು ಮಂತ್ಲಿ ಇನ್ಕಮ್ನ ಜನ್ರೇಟ್ ಮಾಡೋ ಪ್ರಯತ್ನನೇ ಮಾಡಲ್ಲ. ಅವ್ರು ಯಾವುದೋ ಒಂದು ಪೆನ್ಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ, ಅಥವಾ ಯಾವುದೋ ಒಂದು ಪಿತ್ರಾರ್ಜಿತ ಆಸ್ತಿ ಇವ್ರಿಗೆ ಗೊತ್ತೇ ಇರಲ್ಲ, ಯಾವುದೋ ಗೊತ್ತಾಗ್ಬಿಟ್ಟಿರುತ್ತೆ, ಆ ಪೇಪರ್ ಕಲೆಕ್ಷನ್ ಮಾಡ್ಕೊಂಡು ಆ ದುಡ್ಡು ಬರ್ಲಿ ಅಂತ ಕಾಯ್ತಿರ್ತಾರೆ. ಅದರಿಂದ ನನ್ಗೆ ಏನೋ ಕೆಲಸಗಳಾಗ್ತಿಲ್ಲ ಅಂದ್ರೆ ಆಗಲ್ಲಪ್ಪ, ನೀವು ದುಡಿತಾನೆ ಇಲ್ವಲ್ಲ, ಎಲ್ಲಿಂದ ಆಗುತ್ತೆ? ಕೊನೆ ಪಕ್ಷನ ಏನು ಯೋಚನೆ ಮಾಡೋದು ಅಂತಂದ್ರೆ, ಪ್ರತಿದಿನ ನೀನು ಒಂದು 500 ರೂಪಾಯಿ ಇಲ್ಲ 100 ರೂಪಾಯಿನಾರು ದುಡಿಯೋ ಟ್ರೈ ಮಾಡಬೇಕು. ಆಗ ನಿಂಗೆ ತಿಂಗಳು 3,000 ದುಡ್ಡಾರು ಬರುತ್ತೆ.
ಹೌದು. ಆಯ್ತಾ, ನಿಮ್ಗೆ ಆ ಮೋಟಿವೇಶನೇ ಇಲ್ಲ, ಬರೀ ನಾನು ಕೂತಿರ್ತೀನಿ ನನಗೆ ಆ ದುಡ್ಡು ಬರಬೇಕು ಈ ದುಡ್ಡು ಬರಬೇಕು ಅಂದರೆ ಪರಿಹಾರ ಯಾಕೆ ಮಾಡ್ತೀರಾ ಅಲ್ವಾ? ನಾನು ಈ ಕೆಲಸ ಗುರುಗಳೇ ನಂದು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿತ್ತು, ಬಟ್ ಯಾಕೋ ಈಗ 1-2 ತಿಂಗಳಿಂದ ಆಗ್ತಿಲ್ಲ, ಇದಕ್ಕೆ ಪರಿಹಾರ ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡೋಣ. ನೀನು ಮಾಡ್ತಾನೇ ಇಲ್ಲ, ಪರಿಹಾರ ಏನು ಮಾಡೋದು ಅದಕ್ಕೆ? ಹೌದು, ಇದು ಬಹಳ ಮುಖ್ಯ ಆಗ್ತದೆ. ಎಸ್, ಥ್ಯಾಂಕ್ ಯು ಗುರುಗಳೇ. ಬಹುಶಃ ತುಂಬ ಜನಕ್ಕೆ ಇದು ಮೋಟಿವೇಶ್ನಲ್ ವರ್ಡ್ ಆಗಲಿ ಅಂತ ನಾನು ಕೂಡ ಅನ್ಕೋತೀನಿ. ಯಾಕಂದರೆ ನಾವೆಲ್ಲರೂ ನಮ್ಮ ಏಳಿಗೆಗೆ ನಮ್ಮ ಕೈಯಲ್ಲೇ ಇರುತ್ತೆ, ಒಂದು ಹೆಜ್ಜೆಯನ್ನು ನಾವು ಮುಂದೆ ಹಾಕಬೇಕಾಗತ್ತೆ. ಇನ್ನು ನಾವು ಕನ್ಯಾ ರಾಶಿಯ ಬಗ್ಗೆ ಈಗ ಸೆಲ್ಫ್ ಪ್ರೋಗ್ರೆಸ್ಸಿಂಗ್ ಯಾವ ಥರ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಲೆವೆಲ್ ಬಂದು ಎಜುಕೇಷನ್ನಲ್ಲಿ ಏನಾದರೂ ನಾವು ಗ್ರೋತ್ ಕಾಣಬೇಕು ಅಂತಂದರೆ ಏನು ಪರಿಹಾರ ಕಂಡಿಡ್ಕೋಬೋದು? ಎಜುಕೇಷನ್ ನೋಡಿ, ಎಜುಕೇಷನ್ ಅಂತ ಬಂದ ತಕ್ಷಣವೇ ಇವರ ಜಾತಕದಲ್ಲಿ ಇವ್ರು ಹಿಂಗೆ ಅಂತಂದರೆ ಕರೆಕ್ಟಾಗಿ ಓದ್ಬಿಟ್ರೆ ರಿಸರ್ಚ್ ಸ್ಕಾಲರ್ ಆಗ್ಬಿಡ್ತಾರೆ, ಬೇರೆದೇ ಲೆವೆಲ್ಗೆ ಹೋಗ್ಬಿಡ್ತಾರೆ ಎಜುಕೇಷನಲ್ಲಿ ಇವರು. ಇಲ್ಲ ಓದ್ಲಿಲ್ಲ ಅಂತಂದ್ರೆ ಏನು ಓದಲ್ಲ, ತುಂಬಾ ಸಬ್ಜೆಕ್ಟ್ಗಳು ಉಳಿಸ್ಕೊಂಡು ಆರಾಮಾಗಿ ಇದ್ಕೊಂಡು ಯಾವುದಕ್ಕೂ ಓವರ್ ಟೆನ್ಷನ್ ತಗೊಳ್ದೆ ಲೈಫಲ್ಲಿ ಆರಾಮಾಗಿ ಸೆಟ್ಲ್ ಆಗೋಣ, ಏನೋ ಇದ್ದಿದ್ದು ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದು ಆಗ್ಬಿಡುತ್ತೆ. ಅದರಿಂದ ಇವರು ವಿಶೇಷವಾಗಿ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಇವ್ರಿಗೆ ಪಂಚಮಾಧಿಪತಿ ಶನಿ, ಆಯಿತಾ. ಅದಕ್ಕೆ ಶನಿ ಬಂದಾಗ ಏನಾಗುತ್ತೆ, ಮಂದತ್ವ, ಸ್ಲೋ, ನೆಗ್ಲಿಜೆನ್ಸಿ, ಆಲಸ್ಯತನ ಬಂದ್ಬಿಡುತ್ತೆ. ಇಲ್ಲ ಅಂದರೆ ತುಂಬ ಒಳ್ಳೆ ಸ್ಕಾಲರ್, ಶನಿ ಅಂದರೆ ಒಳ್ಳೆ ಪ್ರೊಫೆಸರ್ ಅಂತ ಕರಿತೀವಿ ನಾವು, ನ್ಯಾಯಬದ್ಧ, ನ್ಯಾಯಶಾಸ್ತ್ರ, ಒಳ್ಳೆ ಟೀಚರ್ ಅಂತ ಹೇಳ್ತೀವಿ. ತುಂಬ ರಿಸರ್ಚ್ ಓರಿಯೆಂಟೆಡ್, ತುಂಬ ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತಾರೆ ಇವರು, ಚೆನ್ನಾಗಿ ಓದ್ಕೊಂಡು. ಅದಕ್ಕೆ ನೀವು ಚೆನ್ನಾಗಿ ಆಗಬೇಕು ಅಂತಂದರೆ ಮೊದಲು ಶನೇಶ್ವರ ಸ್ವಾಮಿ ಥರ ಒಂದು ಶಿಸ್ತನ್ನು ಲೈಫಲ್ಲಿ ರೂಢಿಸ್ಕೋಬೇಕು. ಭಾಳ ಮುಖ್ಯವಾಗಿರುವಂಥದ್ದು. ಏನು ರೂಢಿಸ್ಕೋಬೇಕು? ಇವರು ಬೆಳಿಗ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ರಾತ್ರಿ ಸ್ವಲ್ಪ ಹೆಚ್ಚೊತ್ತು ಓದುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು, ಆಯಿತಾ. ಜೊತೆಗೆ ಆಯಾಯ ಸಬ್ಜೆಕ್ಟ್ನೇ ಅಲ್ಲಲ್ಲೇ ಓದಿ ನಾನು ಮುಗಿಸ್ಕೊಬಿಡ್ತೀನಪ್ಪ ಅನ್ನುವಂಥ ಶಿಸ್ತು ಪಾಲನೆಯನ್ನು ಮಾಡಬೇಕು. ಇಲ್ಲ ನಾನು ಕೊನೆ 2 ದಿನ ಕೂತ್ಕೊ ಓದ್ಬಿಡ್ತೀನಿ, ನಾನು ಪಾಸ್ ಆಗ್ಬಿಡ್ತೀನಿ, ಅದು ವರ್ಕೌಟ್ ಆಗಲ್ಲ ಇವ್ರಿಗೆ. ಇವರು ಪ್ರತಿ ವರ್ಷ ಓದಬೇಕು, ಪ್ರತಿ ದಿನ ಅಲ್ಲಲ್ಲಿ ಚಾಪ್ಟರ್ನ ಮುಗಿಸ್ಕೊಂಡ್ರೆ ಇದು ವರ್ಕ್ ಆಗುತ್ತೆ, ಆಯಿತಾ. ಜೊತೆಗೆ ಇವ್ರಿಗೆ ಏನು ಮಾಡಬೇಕು, ಇವರು ಭಾಳ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಪರಿಹಾರ ಏನಂತಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗುವಂಥದ್ದು. ಯಾವಾಗಲೂ ಮನುಷ್ಯನಿಗೆ ಏನಾಗ್ಬಿಡುತ್ತೆ ಅಂದರೆ ನನ್ನಲ್ಲಿರುವಂಥ ಒಂದು ನೆಗೆಟಿವಿಟಿನೇ ನಮಗೆ ತುಂಬ ಪ್ರಾಬ್ಲಮ್ಸ್ ಕೊಡುವಂಥದ್ದು, ಅಥವಾ ನನ್ನಲ್ಲಿರುವಂಥ ನೆಗೆಟಿವ್ ಥಾಟ್ಸೇ ನನಗೆ ತುಂಬ ಪ್ರಾಬ್ಲಮ್ಸ್ ಕೊಡೋದು. ಅದಕ್ಕೆ ತಿಂಗಳಲ್ಲಿ 1 ದಿನ ಶನಿವಾರನಾದರೂ ನೀವು ಹೋಗ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಒಂದು ಕಬ್ಬಿಣದ ಬಾಂಡ್ಲಿ ತಗೋಬೇಕು. ಆ ಕಬ್ಬಿಣದ ಬಾಂಡ್ಲಿಯನ್ನು ತೆಗೆದುಕೊಂಡು ಅದರಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಮುಖ ನೋಡಬೇಕು. ಆ ಮುಖವನ್ನು ನೋಡಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಪುರೋಹಿತರಿಗೆ ಹೇಳಬೇಕು, ಗುರುಗಳೇ ಇಲ್ಲಿರುವ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಅಂತ ಕೇಳಬೇಕು. ಅದು ಹಾಕ್ದಾಗ ಏನಾಗುತ್ತೆ, ನಿಮ್ಮಲ್ಲಿರುವಂಥ ನೆಗೆಟಿವ್ ಬೆಂಕಿಯಾಗಿ ಹರಿದೋಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಜ್ಯೋತಿಯ ಪಾಸಿಟಿವಿಟಿ ನಿಮಗೆ ಸಿಗುತ್ತೆ, ನೆಗೆಟಿವಿಟಿ ಎಲ್ಲ ಕಮ್ಮಿ ಆಗುತ್ತೆ. ಈ ಪರಿಹಾರನ ಇವರು ಕಾನ್ಸ್ಟೆಂಟ್ ಆಗಿ ಮಾಡಬೇಕು, ಇದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಜೊತೆಗೆ ಈ ಅನಾಥಾಶ್ರಮದಲ್ಲಿ ಮಕ್ಕಳಿರ್ತಾರೆ, ಈಗ LKG UKG ಇಂದ 10th ವರೆಗೆ ಮಕ್ಕಳಿರ್ತಾರೆ, ಅವರ ವಿದ್ಯಾಭ್ಯಾಸಕ್ಕೆ ಏನಾದರೂ ಸಹಾಯವನ್ನು ಮಾಡುವಂಥದ್ದು. ಎಕ್ಸಾಂಪಲ್, ಶನಿ ಕತ್ತಲೆ ಕಾರಕ. ಕತ್ತಲಲ್ಲಿ ಏನು ಮಾಡಬೇಕು, ನನಗೆ ಬೆಳಕಬೇಕು ಓದಲಿಕ್ಕೆ, ಅದರಿಂದ ರಾತ್ರಿ ಓದಲಿಕ್ಕೆ ಮಕ್ಕಳಿಗೆ ಏನಾದರೂ ಒಂದು ಎಕ್ಸಾಂಪಲ್ ಬೆಳಗ್ಗೆ ಎದ್ದು ಬೇಗ ಓದಲಿಕ್ಕೆ ಒಂದು ಅಲಾರಾಮ್ ಕೊಡಿಸುವಂಥದ್ದು, ಅಥವಾ ಅವ್ರು ಕೂತ್ಕೊಂಡಿರುವಂಥ ಜಾಗದಲ್ಲಿ ಒಂದು ಟೇಬಲ್ ಕೊಡಿಸುವಂಥದ್ದು ಓದಲಿಕ್ಕೆ, ಮತ್ತು ಒಂದು ಲೈಟನ್ನು ಕೊಡಿಸುವಂಥದ್ದು. ಈ ಥರದ ಪರಿಹಾರಗಳನ್ನು ಇವರು ಮಾಡ್ಕೊತ ಬಂದರೆ ಇವರು ಅಥವಾ ಇವರ ಮಕ್ಕಳ ಎಜುಕೇಷನಲ್ಲಿ ಖಂಡಿತವಾಗಿ ಅಭಿವೃದ್ಧಿಯನ್ನು ಕಾಣಲಿದ್ರಲ್ಲಿ ಡೌಟೇ ಇಲ್ಲ. ಮತ್ತೆ ಇವ್ರಿಗೆ ಪಂಚಾಕ್ಷರಿ ಮಂತ್ರ, ನಮ ಶಿವಾಯ ಮಂತ್ರ ಏನಿದೆ, ಈ ಪಂಚಾಕ್ಷರಿ ಮಂತ್ರ ಕೂಡ ಪ್ರತಿದಿನ 11 to 108 ಸರಿ ಚಾಂಟ್ ಮಾಡೋದ್ರಿಂದ ಎಜುಕೇಷನಲ್ಲಿ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಗ್ರೋತನ್ನು ಅವ್ರು ಕಾಣ್ಬೋದು. ಓಕೆ, ಎಲ್ಲ ಪರಿಹಾರಗಳ ಜೊತೆಗೆ ಪಂಚಾಕ್ಷರಿ ಮಂತ್ರವನ್ನು ಕೂಡ ಪಠನೆ ಮಾಡೋದ್ರಿಂದ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಎಜುಕೇಷನ್ನಲ್ಲಿ ಉನ್ನತವಾಗಿ ನೀವೇನಾದರೂ ಒಂದು ಹೆಜ್ಜೆಯನ್ನು ಹಾಕಬೇಕು ಅಂತ ಇದ್ದೀರಾ ಅಂತಂದರೆ ಈ ಎಲ್ಲ ಪರಿಹಾರಗಳು ನಿಮಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ, ಇನ್ನು ಗುರುಗಳೇ ಜಾಬ್ಗೆ ಸಂಬಂಧಪಟ್ಟಂತೆ ಅವರು ಏಳಿಗೆಯನ್ನು ಕಾಣಬೇಕಾದ್ರೆ ಯಾವ ಪರಿಹಾರ ಇದೆ? ಜಾಬ್ಗೆ ಇವ್ರಿಗೆ ವೆಂಕಟೇಶ್ವರ ಸ್ವಾಮಿನೇ, ವಿಷ್ಣುನೇ ಆರಾಧನೆ ಮಾಡ್ಬೇಕು ಇವರು ಬಹಳ ಮುಖ್ಯವಾಗಿ. ಯಾಕಂದ್ರೆ ಇವ್ರಿಗೆ ಲಗ್ನಾಧಿಪತಿ ದಶಮಾಧಿಪತಿ ಇಬ್ಬರು ಒಬ್ಬರೇ ಆಗಿರೋದ್ರಿಂದ ಏನ್ ನಾನು ಆರಂಭದಲ್ಲಿ ಸೆಲ್ಫ್ ಗ್ರೋತಿಗೆ ವೆಂಕಟೇಶ್ವರ ಮತ್ತು ಪದ್ಮಾವತಿ ಆರಾಧನೆ ಪೂಜೆ ಅಂತ ಏನು ಹೇಳಿದೆ ಸೇಮ್. ಬಟ್ ಇದ್ರಲ್ಲಿ ಒಂದೇ ಒಂದು ಆ್ಯಡನ್ನು ಏನು ಮಾಡ್ಕೋಬೇಕು ಅಂತಂದ್ರೆ, ಪ್ರತಿ ಬುಧವಾರದ ದಿನ ಒಂದು ಬುಧವಾರ ಹಸಿ ಹುಲ್ಲನ್ನ ಹಸುವಿಗೆ ಕೊಡ್ತಾ ಬಂದ್ರೆ, ಇನ್ನೊಂದು ವಾರ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಹೆಸರು ಕಾಳನ್ನ ನೀರಲ್ಲಿ ನೆನೆಸಿ ಅದನ್ನ ಪಕ್ಷಿಗಳಿಗೆ ಕೊಡಬೇಕು. ಜೊತೆಗೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ, ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ, ಈ ಮಂತ್ರವನ್ನು ಪ್ರತಿದಿನ 17 ಅಥವಾ 108 ಸರಿ ಜಪ ಮಾಡಬೇಕು. ಇದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ಅದ್ಭುತವಾದಂತಹ ರಿಸಲ್ಟ್ ಇವ್ರಿಗೆ ಸಿಗುತ್ತೆ.
ತುಂಬ ಪ್ರೋಗ್ರೆಸ್ ಆಗ್ತಾರೆ ಜಾಬಲ್ಲಿ. ಸೊ ಒಟ್ಟಾರೆ ಕನ್ಯಾ ರಾಶಿಯವರು ಮೇಜರ್ ಆಗಿ ಕಾನ್ಸ್ಟೆಂಟ್ ಆಗಿ ನೀವು ಹೇಳಿದ್ರಲ್ಲ ಆ ಮೋಹಿನಿ ಅವತಾರವನ್ನ ಬಿಟ್ಟು ಅಂದ್ರೆ ಒಂದೊಂದು ಬದಲಾವಣೆಗಳ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ಳದೆ ಕಾನ್ಸ್ಟೆಂಟ್ ಆಗಿದ್ರೆ ಅವರೆಲ್ಲದಕ್ಕೂ ಮತ್ತು ವಿಷ್ಣು ಆರಾಧನೆ, ಲಕ್ಷ್ಮೀನಾರಾಯಣನ ಆರಾಧನೆ, ಮತ್ತು ಹಸು ಹುಲ್ ಕೊಡುವಂಥದ್ದು, ಮತ್ತು ಹೆಸರು ಕಾಳಿನ ಅಕ್ಕಿ ಕೊಡುವಂಥದ್ದು, ಬುಧನ ಮಂತ್ರವನ್ನು ಚಾಂಟ್ ಮಾಡುವಂಥದ್ದು, ಒಂದು ಲೈಫಲ್ಲಿ ತುಂಬ ಒಂದು ಮೋಟಿವೇಶನಲ್ ಆಗಿ ಲೈಫನ್ನು ಲೀಡ್ ಮಾಡುವಂಥದ್ದು, ಕನಸುಗಳನ್ನು ಕಮ್ಮಿ ಮಾಡಿಕೊಂಡು ಪ್ರಾಕ್ಟಿಕಲ್ ಥಿಂಗನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಇಟ್ಸ್ ಎ ವೆರಿ ಗುಡ್ ರಿಸಲ್ಟ್. ಓಕೆ, ಇನ್ನು ಇವತ್ತಿನ ಜನ್ರೇಷನ್ ತುಂಬಾ ಎಕ್ಸ್ಪೆಕ್ಟೆಡ್ ಏನಂತಂದರೆ ಮದುವೆ ವಿಚಾರದಲ್ಲಿ ನಮಗೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಅದಕ್ಕೆ ಏನೆಲ್ಲ ಪರಿಹಾರ ಇದೆ ಗುರುಗಳೇ? ನೋಡಿ, ಇವರು ಏನು ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗಿರೋ ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಇವ್ರಿಗೆ. ಏನಂದರೆ ಮದುವೆ ಆಗ್ತಿಲ್ಲ ನಿಮಗೆ ಅಂದರೆ, ಯಾರ್ದಾದ್ರೂ ಮದುವೆ ಆಗ್ತಾ ಇದ್ರೆ, ಎಕ್ಸಾಂಪಲ್ ಹೆಣ್ಮಗಳಿದ್ದಾಳೆ, ಅವಳಿಗೆ ಹೆಣ್ಮಗಳಿಗೆ ಮದುವೆ ಆಗ್ತಿಲ್ಲ ಅಂದರೆ ಯಾರಿಗಾರು ಮದುವೆ ಆಗ್ತಾ ಇದೆ, ಅದರಲ್ಲೂ ಕೂಡ ಗುರುವಾರದ ದಿನ ಮದುವೆ ಆಗ್ತಾ ಇದೆ ಹೌದು ಅಂದರೆ, ಎಕ್ಸ್ಪೆಷಲಿ ಗುರುವಾರ ಮದುವೆ ಆಗ್ತಾ ಇದ್ರೆ ಯಾವುದೋ ನಿಮ್ಮ ರಿಲೇಷನಲ್ಲಿ ನೀವು ಹುಡುಗಿ ಆಗಿದ್ರೆ ಹುಡುಗಿ ಪಕ್ಕದಲ್ಲಿ ಧಾರೆ ಟೈಮಲ್ಲಿ ಹೋಗಿ ನಿಂತ್ಕೊಳ್ಳಿ. ಅವ್ರ ಮೇಲೆ ಬೀಳುವಂಥ ಅಕ್ಷತೆ ನಿಮ್ಮ ಮೇಲೆ ಬಿದ್ದರೆ ಬೇಗ ಮದುವೆ ಸೆಟ್ ಆಗುತ್ತೆ. ಈ ಥರದೊಂದು 5-6 ಮದುವೆಗೆ ಹೋಗ್ಬಿಟ್ಟು ಬನ್ನಿ. ತುಂಬಾ ಈಸಿ ಪರಿಹಾರ ಗುರುಗಳೇ. ಮತ್ತೆ ಅದೇ ಗಂಡು ಮಕ್ಕಳಾಗಿದ್ರೆ ಸೇಮ್ ಟೈಮಲ್ಲಿ ನೀವು ಹುಡುಗನ ಪಕ್ಕ ನಿಂತ್ಕೊಳ್ಳಿ, ಅಕ್ಷತೆ ಹಾಕುವಂತ ಟೈಮಲ್ಲಿ ಬೇಗ ಮದುವೆ ಸೆಟ್ ಆಗುತ್ತೆ. ಜೊತೆಗೆ ಹೆಣ್ಮಗಳಿಗೆ ಅಥವಾ ಗಂಡು ಮಗಳಿಗೆ ಅರ್ಶನ ಶಾಸ್ತ್ರ ಮಾಡುವಾಗ ಹುಡುಗನ ದೇಹದಲ್ಲಿ ಹಾಕಿರುವ ಅರ್ಶನವನ್ನ ತೆಗೆದ್ಬಿಟ್ಟು ಸ್ವಲ್ಪ ನೀವು ಸವರ್ಕೊಳ್ಳಿ. ಹೆಣ್ಮಕ್ಳಾಗಿದ್ರೆ ಅವ್ರ ದೇಹಕ್ಕೆ ಹಾಕಿರುವ ಅರ್ಶನವನ್ನು ಒಂಚೂರು ತಗೊಂಡು ನಿಮ್ಮ ಕೈಗೂ ಹಾಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮಗೆ ಬೇಗ ಮದುವೆ ಸೆಟ್ ಆಗುತ್ತೆ. ಓಕೆ, ಆ್ಯಕ್ಚುಲಿ ಇದನ್ನು ತಮಾಷೆಗೆ ತುಂಬ ಕಡೆ ಹೇಳೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಏನಂತಂದರೆ ವಧುವಿಗೋ ವರನಿಗೋ ಅರ್ಶನ ಹಚ್ಬೇಕಾದ್ರೆ ಬೇರೆಯವ್ರಿಗೆ ಹಚ್ಬಿಟ್ರೆ, ಯಾರು ಮದುವೆ ಸಾಲಿನಲ್ಲಿ ಇರ್ತಾರೆ ಅಂಥವ್ರಿಗೆ ಹಚ್ಬಿಟ್ರೆ ನಿಮಗೂ ಬೇಗ ಮದುವೆ ಆಗ್ಬಿಡುತ್ತಂತೆ ಅನ್ನುವಂಥದ್ದು, ಅಥವಾ ಅಕ್ಷತೆ ಬಿದ್ದಾಗ. ಸೊ ಅದನ್ನು ಪರಿಹಾರದ ರೀತಿಯಲ್ಲೂ ಕೂಡ ಅದು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. 100% ವರ್ಕ್ ಆಗುತ್ತೆ. ಮತ್ತೆ ಮೆಹಂದಿ ಶಾಸ್ತ್ರದಲ್ಲಿ ಹುಡುಗಿಗೆ ಆಗ್ತಾ ಇರುವಂಥ ಮೆಹಂದಿಯನ್ನ ಸ್ವಲ್ಪ ನೀವು ಹಾಕಿಸ್ಕೊಂಡ್ರೆ ಬೇಗ ಮದುವೆ ಸೆಟ್ ಆಗುವಂಥ ಯೋಗ ಇರುತ್ತೆ. ಮತ್ತೆ ಪ್ರತಿ ಗುರುವಾರದ ದಿನ ಗಂಡು ಮಕ್ಕಳಾಗಿರಿ ಹೆಣ್ಮಕ್ಳಾಗ್ಲಿ ಸ್ನಾನ ಆದಮೇಲೆ ಒಂದು ಚೆಂಬಲ್ಲಿ ಸ್ವಲ್ಪ ಅರ್ಶನವನ್ನು ಹಾಕಿ ಆ ಅರ್ಶನದ ನೀರನ್ನು ಸ್ನಾನ ಮಾಡ್ತಾ ಪ್ರತಿ ಗುರುವಾರ ಸ್ನಾನ ಮಾಡ್ತಾ ಬಂದರೆ ಅವ್ರಿಗೆ ಶೀಘ್ರವಾಗಿ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಮದುವೆ ಆಗುತ್ತೆ. ಅದೆಲ್ಲ ರೆಮಿಡಿಗಳು. ಮತ್ತೆ ನೋಡಿ, ಕಾಲ ಕೂಡ ಬರಬೇಕು. ಗುರುವಾರದ ದಿನ ಮದುವೆ ಸಿಕ್ಬೇಕು ಅವ್ರಿಗೆ. ಆ ಮದುವೆ ಗುರುವಾರದ ದಿನ ಹಾಕ್ಬೇಕು, ಅಥವಾ ಅವರ ಅರ್ಶನ ಶಾಸ್ತ್ರ ಗುರುವಾರದ ದಿನ ಆಗ್ತಾ ಇರಬೇಕು. ಅವತ್ತಿನ ದಿನ ಇವರು ಈ ರೆಮಿಡಿಯನ್ನು ಮಾಡ್ಕೊಂಡ್ರೆ ವರ್ಕ್ ಆಗುತ್ತೆ. ಬೇರೆ ದಿನ ಅಷ್ಟೊಂದು ರಿಸಲ್ಟ್ ಕೊಡಲ್ಲ, ಬಟ್ ಇದು ಆಗುತ್ತೆ. ಪ್ಲಸ್ 21 ಅರ್ಶನದ ಕೊನೆ ತಗೋಬೇಕು, ಅದನ್ನ ಹಾರ ಆಗಿ ಮಾಡಬೇಕು. ಹಾರವಾಗಿ ಮಾಡಿ ಅದನ್ನ ಅಮ್ಮನವ್ರ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನನಗೆ ಬೇಗ ಮದುವೆ ಸೆಟ್ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಇದನ್ನ ಕಾನ್ಸ್ಟೆಂಟ್ ಗೆ ಪರಿಹಾರನ ಮಾಡ್ತಾ ಬಂದ್ರೆ ನೋಡಿ, ಚಮತ್ಕಾರನೇ ನಡೆಯುತ್ತೆ. 100% ಮದುವೆ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಬಹಳಷ್ಟು ಸಿಂಪಲ್ ಪರಿಹಾರ ಸಿಕ್ಕಿದೆ. ಅದರಲ್ಲೂ ಮದುವೆ ವಿಚಾರದಲ್ಲಿ ಯಾರೆಲ್ಲ ಗೊಂದಲಕ್ಕೀಡಾಗಿದ್ದೀರಾ ಅವರೆಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ಕೊಂಡು ಬಂದರೆ ಗುರುಗಳು ಹೇಳಿದಾಗೆ ನಿಮ್ಮ ಜೀವನದಲ್ಲಿ ಕೂಡ ಒಂದು ಚಮತ್ಕಾರ ನಡೀಲಿಕ್ಕಿದೆ ಅಂತ ಹೇಳ್ತಾ, ಇನ್ನು ಗುರುಗಳ ಕಡೆಯದಾಗಿ ಕನ್ಯಾ ರಾಶಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಆರೋಗ್ಯದ ಮೇಲೆ ಏರುಪೇರು ಆಗ್ತಾ ಇರುವಂಥದ್ದು, ಅಂಥವರಿಗೆ ಏನೆಲ್ಲ ಪರಿಹಾರಗಳಿದೆ? ಸಾಮಾನ್ಯವಾಗಿ ಈ 6ನೇ ಮನೆ ಅಧಿಪತಿ ಶನಿನೇ ಆಗ್ತಾರೆ ಇವ್ರಿಗೆ. ಅದರಿಂದ ಇಲ್ಲೇನಾಗುತ್ತೆ, ಶನಿ ಅಂದ ತಕ್ಷಣ ಸ್ವಲ್ಪ ಸ್ಟಮಕ್ ಹೊಟ್ಟೆಗೆ ಸಂಬಂಧಪಟ್ಟಂಥ ಇಶ್ಯೂಸು, ತುಂಬ ಅಸಿಡಿಟಿ ಜಾಸ್ತಿ ಆಗುವಂಥದ್ದು, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು, ಈ ಥರ ಎಲ್ಲ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಮತ್ತು ಸ್ವಲ್ಪ ನ್ಯೂರೋ ಪ್ರಾಬ್ಲಮ್ಗಳು, ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇವರಿಗೆ ಜಾಸ್ತಿ ಆಗುತ್ತೆ. ಇವ್ರು ಮಾಡಬೇಕಾಗಿರುವಂಥ 2 ಪ್ರಮುಖವಾದಂಥ ರೆಮಿಡೀಸ್ ಅಂತಂದರೆ, ಆಗಾಗ್ಗೆ ಒಂದು 6 ತಿಂಗಳು ವರ್ಷಕ್ಕೊಂದ್ಸರಿ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು, ಅಥವಾ ಡೈಲಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತ ತಿಮಂತ್ರವನ್ನು ಡೈಲಿ 108 ಸರಿ ಚಾಂಟ್ ಮಾಡುವಂಥದ್ದು. ಜೊತೆಗೆ ಧನ್ವಂತರಿ ದೇವತಾ ಆರಾಧನೆ ಅಥವಾ ಧನ್ವಂತರಿ ದೇವರ ದರ್ಶನವನ್ನು ಮಾಡುವಂಥದ್ದು ಇವರಿಗೆ ಭಾಳ ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಶನಿವಾರದ ದಿನ ಮೃತ್ಯುಂಜಯ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು ಇವರಿಗೆ ಅನಾರೋಗ್ಯದ ಸ್ಥಿತಿಯನ್ನು ಖಂಡಿತವಾಗಿಯೂ ಕಮ್ಮಿ ಮಾಡುತ್ತೆ. ಓಕೆ, ಇಲ್ಲಿಗೆ ಕನ್ಯಾ ರಾಶಿಯವರಿಗೆ ಬೇಕಾದಂಥ ಪರಿಹಾರಗಳು, ನಿಮ್ಮ ಒಂದು ತೊಂದರೆಗಳು ಯಾವ್ದು ಅನುಭವಿಸ್ತಾ ಇದ್ದೀರಾ, ಅದು ನೀವು ಮದುವೆಗೆ ಸಂಬಂಧಪಟ್ಟಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ಗುರುಗಳು ಸೂಕ್ತವಾದಂಥ ಪರಿಹಾರವನ್ನು ಕೊಟ್ಟಿದ್ದಾರೆ. ಬಹುಶಃ ಇದನ್ನು ನೀವು ಕೂಡ ಫಾಲೋ ಮಾಡೋದ್ರ ಮೂಲಕ, ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಭಾವಿಸ್ತಾ ಈಗ ಮುಂದಿನ ರಾಶಿ ತಿಳ್ಕೊಳ್ಳೋಣ.